ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಒಂದು ದೊಡ್ಡ ಸುದ್ದಿ. ಚೈನಾ ಭಾರತದ ಒಳಗೆ ದೊಡ್ಡ ದೊಡ್ಡ ನಾಯಕರುಗಳನ್ನು ಖರೀದಿಸ್ತಾ ಇದೆ, ಹಾಗೆ ಖರೀದಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಅಷ್ಟಕ್ಕೂ ಯಾರು ಆ ದೊಡ್ಡ ನಾಯಕರು? ಈ ಪ್ಲ್ಯಾನ್ ಬಯಲಾಗಿದ್ದು ಹೇಗೆ? ಯಾರಿಂದ ಬಯಲಾಯಿತು? ತುಂಬ ಇಂಟ್ರೆಸ್ಟಿಂಗ್ ವಿಷಯ, ಕೊನೆವರೆಗೂ ನೋಡಿ. ಲೋಪ್ಸಾಂಗ್ ಸಾಂಗಾಯ್ ಟಿಬೆಟ್ನ ಮಾಜಿ ಪ್ರಧಾನಿ, ಇಂಟೆಲಿಜೆನ್ಸ್ನ ದೊಡ್ಡ ವ್ಯಕ್ತಿ ಕೂಡ ಹೌದು. ಇವರನ್ನು ಚೀನಾದಿಂದ ಗಡಿಪಾರು ಕೂಡ ಮಾಡಲಾಗಿತ್ತು. ಇವರು ಚೀನಾದ ಅನೇಕ ರಹಸ್ಯಗಳನ್ನು ಬಿಚ್ಚಿಟ್ಟಿದ್ರು. ಈಗ ಪ್ರಶ್ನೆ ಏನಂದ್ರೆ, ಚೀನಾ ಖರೀದಿಸೋಕೆ ಹೊರಟಿರುವಂಥ ಭಾರತದ ಆ ದೊಡ್ಡ ನಾಯಕರು ಯಾರು? ಯಾರು ಚೀನಾದಿಂದ ಪ್ರಭಾವಿತರಾಗಿ ಭಾರತದಲ್ಲಿ ಸಂಚು ರೂಪಿಸ್ತಾ ಇದ್ದಾರೆ? ಯಾವ ಬುದ್ಧಿಜೀವಿಗಳು, NGOಗಳು ಇದರಲ್ಲಿ ಭಾಗಿಯಾಗಿದ್ದಾರೆ? ವೀಕ್ಷಕರೇ, ಖರೀದಿ ಮಾಡೋಕೆ ಹೊರಟಿರೋದಲ್ಲ, ಆಲ್ರೆಡಿ ಚೀನಾ ಭಾರತದ ದೊಡ್ಡ ದೊಡ್ಡ ನಾಯಕರನ್ನ ಖರೀದಿ ಮಾಡಿ ಆಗಿದೆ. ಅವರಿಗೆ ಫಂಡಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇದನ್ನ ನಾವಲ್ಲ, ಲೋಪ್ಸಾಂಗ್ ಸಾಂಗಾಯ್ ಅವರೇ ಹೇಳಿದ್ದು. ಭಾರತದ ನ್ಯಾಷನಲ್ ಟೆಲಿವಿಷನ್ ANI ಹಾಗೂ NDTVಯಲ್ಲಿ ಕೂತ್ಕೊಂಡು ಈ ಮಾತನ್ನ ಹೇಳ್ತಾ ಇದ್ದಾರೆ. ಇದೆಲ್ಲ ಚೀನಾ ಇವಾಗ ಮಾಡ್ತಿರೋಂಥ ಕೆಲಸ ಅಲ್ಲ, ಮೊದಲಿನಿಂದಲೂ ಇದನ್ನೇ ಮಾಡಿಕೊಂಡು ಬಂದಿರೋದು. ಟಿಬೆಟ್ನಿಂದ ಓಡಿಸಿದ್ರು, ಮಂಗೋಲಿಯಾವನ್ನು ವಶಪಡಿಸ್ಕೊಂಡ್ರು. ಈಗ ನಮ್ಮ ಪಕ್ಕದ ನೇಪಾಳದಲ್ಲಿ ಕೂಡ ಸರ್ಕಾರವನ್ನು ಬದಲಾಯಿಸಿದ್ದಾರೆ. ಈಗ ವಿಷಯ ಮಾತಾಡೋಕೆ ಹೊರಟಿರೋದು, ಚೀನಾ ಭಾರತದಲ್ಲಿನ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಖರೀದಿ ಮಾಡೋಕೆ ಹೊರಟಿರೋದು. ಅವ್ರು ಹೇಳ್ತಾರೆ, ನೇಪಾಳದಲ್ಲಿ ಒಂದು ಪಕ್ಷ ಚೀನಾ ಪರವಾಗಿದ್ರೆ ಇನ್ನೊಂದು ಪಕ್ಷ ಭಾರತದ ಪರವಾಗಿದೆ ಅಂತ. ಚೀನಾ ಶ್ರೀಲಂಕಾ, ಬಾಂಗ್ಲಾದೇಶದಲ್ಲೂ ಕೂಡ ತನ್ನ ಆಡಳಿತವನ್ನು ರಚಿಸಿಕೊಂಡಿದೆ. ಇದೇ ರೀತಿ ಪಾಕಿಸ್ತಾನದ ರಾಜಕೀಯ ಪಕ್ಷಗಳು ಚೀನಾವನ್ನು ಸಪೋರ್ಟ್ ಮಾಡುತ್ತೆ. ನೋಡಿ, ಈ ಚೀನಾ ತನಗೆ ಬೇಕು ಅನಿಸಿದಾಗ ಒಂದು ದೇಶದಲ್ಲಿ ಆಡಳಿತ ಬದಲಾವಣೆ ಮಾಡಿಸೋ ರೀತಿಯೇ ಬೇರೆ ತರಹ ಇರುತ್ತೆ. ಚೀನಾ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಅದು ತನ್ನದೇ ಆದ ಒಂದು ಪೊಲಿಟಿಕಲ್ ವಿಂಗನ್ನು ರೆಡಿ ಮಾಡ್ಕೊಳ್ಳುತ್ತೆ. ರಾಜಕಾರಣಿಗಳು ತಂತ್ರಗಳನ್ನು ರೂಪಿಸ್ತಾರೆ ಅನ್ನೋದು ಗೊತ್ತಿದೆ. ಸೊ ಅವರನ್ನೇ ತನ್ನ ಕಂಟ್ರೋಲ್ಗೆ ತಗೊಂಡು ಕೆಲಸ ಮಾಡಿಸ್ಕೊಳ್ಳೋದು. ಅದಕ್ಕಾಗಿ ಅವರಿಗೆ ಫಂಡಿಂಗ್ ಮಾಡುವಂಥ ಕೆಲಸವನ್ನು ಚೀನಾ ಮಾಡುತ್ತೆ. ನೇಪಾಳದಲ್ಲಿ ಮಾಡಿದಂತೆ ಭಾರತದಲ್ಲಿ ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸೊ ಇದು ಆರಂಭ ಆಗಿರೋದು ಲೇಹ್ ಲಡಾಖ್ನಿಂದ. ಆದರೆ CRPF ದಂಗೆ ಎಬ್ಸೋಕೆ ಬಂದಂಥ ಗೂಂಡಗಳಿಗೆ ಅವರದೇ ಸ್ಟೈಲಲ್ಲಿ ಪಾಠ ಕಲಿಸಿದ್ದಾರೆ. ಅದಾದಮೇಲೆ ಜೆನ್ಜಿ ಪ್ರೊಟೆಸ್ಟ್ ಎಲ್ಲ ತಲೆ ಕೆಳಗೋಗೋಯ್ತು. ಇಂಟ್ರೆಸ್ಟಿಂಗ್ ಏನಂದರೆ, ಭಾರತದ ಒಂದು ರಾಜಕೀಯ ಪಕ್ಷ ಇದಕ್ಕೆ ಬೆಂಬಲ ಕೊಡ್ತಾ ಇದೆ. ಅದು ಯಾವ ಪಕ್ಷ ಅಂತ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಅಮೇರಿಕಾಗೆ ಹೋಗಿ ಚೈನಾವನ್ನು ಹೊಗಳ್ತಾ ಇದ್ದವರು, ಭಾರತದಲ್ಲಿ ಕೂತು ಚೀನಾದ ಡ್ರೋನ್ಗಳನ್ನು ಕೊಂಡಾಡ್ತಿದ್ದವರು ಯಾರು ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಅದನ್ನು ಮುಚ್ಚಿಡೋದೇನು? ಮಿಸ್ಟರ್ ರಾಹುಲ್ ಗಾಂಧಿ. ಜನರಿಗೆ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜನರಿಗೆ ಸ್ಪೆಷಲ್ ಆಗಿ ಹೇಳಬೇಕು ಅಂತ ಇಲ್ಲ. ಅವರ ಹೇಳಿಕೆಗಳಿಗೂ ಭಾರತದಲ್ಲಿ ನಡೆಯುವಂಥ ಘಟನೆಗಳಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ದೇಶಭ್ರಷ್ಟ ಟಿಬೆಟ್ ಸರ್ಕಾರದ ಮಾಜಿ ಮುಖ್ಯಸ್ಥ ಡಾಕ್ಟರ್ ಲೋಪ್ಸಾಂಗ್ ಸಾಂಗಾಯ್ ಅವರು ಚೀನಾದ ಬಗ್ಗೆ ತುಂಬ ಆರೋಪಗಳನ್ನು ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಚೀನಾದ ರಾಯಭಾರಿ ಕಚೇರಿ ಅಧಿಕಾರಿಗಳು ಭಾರತದ ರಾಜಕಾರಣಿಗಳಿಗೆ ಫಂಡಿಂಗ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಜೊತೆಗೆ ಆಡಳಿತ ಬದಲಾವಣೆಗೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಜೊತೆಗೆ ಲೋಪ್ಸಾಂಗ್ ಸಾಂಗಾಯ್ ಚೀನಾದ ಷಡ್ಯಂತ್ರದಿಂದ ಎಚ್ಚರವಾಗಿರಿ ಅಂತ ಭಾರತಕ್ಕೆ ಹೇಳ್ತಾರೆ. ಇಷ್ಟಾದರೂ ಚೀನಾದಿಂದ ಮಾತ್ರ ಒಂದೇ ಒಂದು ಪ್ರತಿಕ್ರಿಯೆ ಕೂಡ ಬಂದಿಲ್ಲ. ಟಿಬೆಟ್ ಮತ್ತು ಮಂಗೋಲಿಯಾದಲ್ಲಿ ಚೀನಾ ನುಗ್ಗಿದಂಗೆ ಭಾರತದಲ್ಲೂ ಕೂಡ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದೆಹಲಿಯ ಚೀನಿ ರಾಯಭಾರಿ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಅಲ್ಲಿಗೆ ಯಾರ್ಯಾರು ಹೋಗಿದ್ರು ಅನ್ನೋದನ್ನು ನೀವು ಪರಿಶೀಲನೆ ನಡೆಸಿ. ಭಾರತದ ದೊಡ್ಡ ದೊಡ್ಡ ರಾಜಕಾರಣಿಗಳು, ಉದ್ಯಮಿಗಳು ಹಾಗೂ ದೊಡ್ಡ ದೊಡ್ಡ ಕುಳಗಳು ಅಲ್ಲಿ ಕಾಣಬಹುದು. ಅವರನ್ನೆಲ್ಲ ಚೀನಾ ಖರೀದಿ ಮಾಡೋಕ್ಕೆ ಹೊರಟಿದೆ ಅಂತಲೂ ಹೇಳ್ತಾರೆ. ಇದೇನು ಭಾರತದ ಇಂಟೆಲಿಜೆನ್ಸ್ಗೆ, ಭಾರತ ಸರ್ಕಾರಕ್ಕೆ ಗೊತ್ತಿರದ ವಿಷಯಗಳಲ್ಲ ಬಿಡಿ. ಅವರಿಗೂ ಗೊತ್ತೇ ಇರುತ್ತೆ. ಇದ್ರ ಬಗ್ಗೆ ತುಂಬ ಡೀಪಾಗಿ ತನಿಖೆ ನಡಿಬೇಕು, ಹಾಗೆ ತುಂಬ ಜಾಗರೂಕರಾಗಿ ಇರಬೇಕಾಗತ್ತೆ. ಆದರೆ ಒಂದು ನಮ್ಮ ದೇಶದ ಜನರಿಗೂ ಗೊತ್ತಾಗಬೇಕು,
ಚೀನಾದ ಆ ರಾಯಭಾರಿ ಕಚೇರಿಯ ಉದ್ಘಾಟನೆಗೆ ಹಾಗೂ ಸಭೆಗೆ ನಮ್ಮಲ್ಲಿ ಯಾರ್ಯಾರು ಹೋಗಿದ್ರು ಅಂತ ಆಗಲೇ ಕೆಲವರ ಮುಖವಾಡ ಕಳಚಿ ಬೀಳೋದು ನೋಡಿ. ಇದನ್ನೆಲ್ಲ ನ್ಯಾಷನಲ್ ಟೆಲಿವಿಷನಲ್ಲಿ ಕೂತ್ಕೊಂಡು ಒಬ್ರು ಹೇಳ್ತಾ ಇದ್ದಾರಂದ್ರೆ ವಿಷಯ ತುಂಬ ಗಂಭೀರವಾಗಿದೆ ಅಂತಲೇ ಅರ್ಥ. ಒಂದು ನೆನಪಿರಲಿ, ಭಾರತಕ್ಕೆ ಚೀನಾ ಆಗಲಿ ಅಮೆರಿಕ ಆಗಲಿ ಮಿತ್ರರಾಗೋಕೆ ಸಾಧ್ಯವೇ ಇಲ್ಲ. 2024 ಸೆಪ್ಟೆಂಬರ್ 9 ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗ್ತಾರೆ. ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ಮಾತಾಡಿದ ಚೀನಾವನ್ನು ಅಲ್ಲಿ ಹೊಗಳ್ತಾರೆ. ಚೀನಾ ಉತ್ಪಾದನೆಯ ವಲಯವನ್ನು ವಶಪಡಿಸ್ಕೊಂಡಿದೆ, ಅಲ್ಲಿ ಯಾವುದೇ ನಿರುದ್ಯೋಗ ಸಮಸ್ಯೆ ಇಲ್ಲ ಅಂತ ಹೇಳಿ ಚೀನಾವನ್ನು ಕೊಂಡಾಡ್ಬಿಟ್ರು. ನಿರುದ್ಯೋಗ ಬಿಕ್ಕಟ್ಟನ್ನು ಬಗೆಹರಿಸೋದಕ್ಕೆ ಭಾರತ ಚೀನಾದಂತೆ ಉತ್ಪಾದನಾ ವಲಯದ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತಾರೆ. ಇದರ ಮಧ್ಯೆ ಚೀನಾದ ರಾಯಭಾರಿ ಹೇಳ್ತಾನೆ ಭಾರತ ಮತ್ತು ಚೀನಾದ ಸ್ನೇಹ ಗಟ್ಟಿಯಾಗಿದೆ ಅಂತ. ಹಾಗಿದ್ರೆ ಮೊದಲು UN ಭಾರತದ ಕಾಯಂ ಸದಸ್ಯತ್ವಕ್ಕೆ ಚೀನಾ ಒಪ್ಕೊಳ್ಳಿ ಅಲ್ವಾ, ಆಮೇಲೆ ನೋಡೋಣ. ಒಟ್ಟಿನಲ್ಲಿ ನಮಗೆ ಈಗ ಆ ಚೀನಾ ರಾಯಭಾರಿ ಕಚೇರಿಯ ಉದ್ಘಾಟನೆಗೆ ಭಾರತದ ಯಾವ ಯಾವ ರಾಜಕಾರಣಿ ಹಾಗೆ ಉದ್ಯಮಿಗಳು ಹೋಗಿದ್ರು ಅನ್ನೋದು ಗೊತ್ತಾಗಲೇಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.